ನನಗೂ ಲವ್ ಆಗಿದೆ ಒಂದು ಪೋಸ್ಟರ್ ನೋಡಿದ್ವಿ. ಡಿ ಬಾಸ್ ಅಭಿಮಾನಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಶುಭವನ್ನ ಕೋರಿದ್ದಾರೆ. 100 ಡೇಸ್ ಇದು ಓಡ್ಬೇಕು ಅಂದ್ಬಿಟ್ಟು ಶುಭವನ್ನ ಕೋರಿದ್ದಾರೆ ಡಿ ಬಾಸ್ ಅಭಿಮಾನಿಗಳು. ಎಸ್, ಡಿ ಬಾಸ್ ಅಭಿಮಾನಿಗಳು ಎಲ್ರಿಗೂ ಸಾಥ್ ಕೊಡ್ತಾರೆ, ಎಲ್ಲ ಸಿನಿಮಾಗಳಿಗೂ ಸಾಥ್ ಕೊಡ್ತಾರೆ. ಆದ್ರೆ ಈ ಒಂದು ಹೊಸ ಸಿನಿಮಾ ನನಗೂ ಲವ್ ಆಗಿದೆ, ಈ ಒಂದು ಸಿನಿಮಾಗೂ ಕೂಡ ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿದಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಏನು ಅಂತ ಇವತ್ತು ಪ್ರೂವ್ ಮಾಡ್ಕೊಂಡಿದ್ದಾರೆ ಕರ್ನಾಟಕ. ನಿಜವಾಗ್ಲೂ ನೀವು ಕೊಡ್ತಕ್ಕಂಥ ದುಡ್ಡಿಗೆ ಯಾವುದೇ ಮೋಸ ಆಗಲ್ಲ ಸ್ವಾಮಿ, ಯಾವುದೇ ಮೋಸ ಆಗಲ್ಲ. ಬನ್ನಿ ಕರ್ನಾಟಕದ ಜನ ಈ ಒಂದು ಸಿನಿಮಾವನ್ನ ನೋಡಿ ಸಕ್ಸಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ತುಂಬಾ ಅದ್ಭುತವಾದ ಸಿನಿಮಾ. ನನಗೂ ಲವ್ ಆಗಿದೆ ಈ ಒಂದು ಸಿನಿಮಾವನ್ನ ಈಗ ತಾನೇ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೂ ನೋವಾಗಿದೆ ಅನ್ನೋದು ನನಗೆ ಅಲ್ಲಿ ಅರಿವಾಯ್ತು. ನಿಜವಾಗ್ಲೂ ನಾನು ಈ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾವ ರೀತಿ ಇದೆ ಅಂದ್ರೆ ಸೆಂಟಿಮೆಂಟು. ಆ ಹೀರೋಯಿನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ಹೀರೋಯಿನ್ ಇದಾರಲ್ಲ ತುಂಬಾ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಅವ್ರ ಆಕ್ಟಿಂಗ್ ನೋಡಿ ಎಂತ ಅವ್ರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ ನಮ್ಗೆ. ಹೀರೋಯಿನ್ ಆ ಮಟ್ಟಿಗೆ ಒಂದು ಇದರಲ್ಲಿ ಮುಳುಗೋಗಿದ್ದಾರೆ ಆ ಪಾತ್ರದಲ್ಲಿ. ನಿಜವಾಗ್ಲೂ ಆ ಪಾತ್ರ ನೋಡ್ತಾ ಇದ್ದಾಗ ನನಗೆ ತುಂಬಾ ಅಂದ್ರೆ ತುಂಬಾ ಭಾವುಕನಾಗ್ಬಿಟ್ಟೆ. ಕೊನೆಯಲ್ಲಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ನಿಜವಾಗ್ಲೂ ನನಗೂ ಲವ್ ಆಗಿದೆ ಅನ್ನೋದು ಆ ಒಂದು ಕ್ಲೈಮ್ಯಾಕ್ಸ್ ಅನ್ನ ನೋಡಿದಾಗ ಎಸ್ ಪರ್ಫೆಕ್ಟ್ ಅಂತ ಅನಿಸ್ಬಿಡ್ತು. ತುಂಬಾ ಅದ್ಭುತವಾದ ಸಿನಿಮಾ. ಆಮೇಲೆ ನಾವು ಪೋಸ್ಟರ್ ನೋಡಿದ್ವಿ, ನನಗೂ ಲವ್ ಆಗಿದೆ ಒಂದು ಪೋಸ್ಟರ್ ನೋಡಿದ್ವಿ. ಡಿ ಬಾಸ್ ಅಭಿಮಾನಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಶುಭವನ್ನ ಕೋರಿದ್ದಾರೆ. 100 ಡೇಸ್ ಇದು ಓಡ್ಬೇಕು ಅಂದ್ಬಿಟ್ಟು ಶುಭವನ್ನ ಕೋರಿದ್ದಾರೆ ಡಿ ಬಾಸ್ ಅಭಿಮಾನಿಗಳು. ಎಸ್, ಡಿ ಬಾಸ್ ಅಭಿಮಾನಿಗಳು ಎಲ್ರಿಗೂ ಸಾಥ್ ಕೊಡ್ತಾರೆ, ಎಲ್ಲ ಸಿನಿಮಾಗಳಿಗೂ ಸಾಥ್ ಕೊಡ್ತಾರೆ. ಆದ್ರೆ ಈ ಒಂದು ಹೊಸ ಸಿನಿಮಾ ನನಗೂ ಲವ್ ಆಗಿದೆ, ಈ ಒಂದು ಸಿನಿಮಾಗೂ ಕೂಡ ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿದಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಏನು ಅಂತ ಇವತ್ತು ಪ್ರೂವ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಡಿ ಬಾಸ್ ಅಭಿಮಾನಿಗಳು ಯಾರನ್ನೂ ಬಿಟ್ಟಿಲ್ಲ, ಎಲ್ರನ್ನೂ ಬೆಳೆಸ್ತಾರೆ. ಈ ಹೊಸ ಸಿನಿಮಾನು ಕೂಡ ಬೆಳೆಸ್ತಾ ಇದ್ದಾರೆ. ಹಾಗೆ ಕರ್ನಾಟಕದ ಪ್ರತಿ ಹೀರೋ ಅಭಿಮಾನಿಗಳು ಕೂಡ ಈ ಒಂದು ಸಿನಿಮಾವನ್ನ ಬಂದು ನೋಡಿ. ನೀವು ಇಂಥ ಹೊಸವರ ಸಿನಿಮಾವನ್ನ ನಿಜವಾಗ್ಲೂ ಎಲ್ಲೋ ಹೊಸಬರ ಸಿನಿಮಾ ಅಂತ ಅನ್ಸಲ್ಲ ಸ್ವಾಮಿ ನಿಮ್ಗೆ. ಆ ಮಟ್ಟಿಗೆ ಆಕ್ಟಿಂಗ್ ಮಾಡಿದ್ದಾರೆ. ಹೀರೋ ಇದ್ದಾರೆ, ಹೀರೋ ನಿಜವಾಗ್ಲೂ ಅವರು ಹೊಸಬರ, ಆದ್ರೆ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಹೊಸಬರು ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಆ ಪಾತ್ರದಲ್ಲಿ ಆಗ ಮುಳುಗೋಗ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲ ಹೀರೋಗಳ ಅಭಿಮಾನಿಗಳು ಬಂದು ಈ ಒಂದು ಸಿನಿಮಾವನ್ನ ಎಲ್ಲರೂ ನೋಡಿ. ಇಂಥ ಹೊಸ ಸಿನಿಮಾಗಳನ್ನ ನಾವು ಪ್ರೋತ್ಸಾಹಿಸ್ಬೇಕ್ರಿ ನಾವು, ಅಲ್ವಾ? ಇಂಥ ಸಿನಿಮಾಗಳನ್ನ ಬೆಳೆಸ್ಬೇಕು ನಾವು. ಆ ಒಂದು ಕೆಲಸವನ್ನ ಮಾಡೋಣ. ನಿಜವಾಗ್ಲೂ ನೀವು ಕೊಡ್ತಕ್ಕಂಥ ದುಡ್ಡಿಗೆ ಯಾವುದೇ ಮೋಸ ಆಗಲ್ಲ ಸ್ವಾಮಿ, ಯಾವುದೇ ಮೋಸ ಆಗಲ್ಲ. ಬನ್ನಿ ಕರ್ನಾಟಕದ ಜನ ಈ ಒಂದು ಸಿನಿಮಾವನ್ನ ನೋಡಿ ಸಕ್ಸಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ತುಂಬಾ ಅದ್ಭುತವಾದ ಸಿನಿಮಾ. ಸಿನಿಮಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗಿದೆ. ಸೂಪರ್ ಡ್ಯಾನ್ಸು, ಸೂಪರ್ ಫೈಟು, ಸೂಪರ್ ಆಕ್ಟಿಂಗು ಚೆನ್ನಾಗಿದೆ. ಸಿನಿಮಾ ನೋಡಿದ್ರೆ ಚೆನ್ನಾಗಿತ್ತು. ಅವ್ರ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಆ ಡ್ಯಾನ್ಸ್ ಎಲ್ಲ ಖರಾಬ್ ಆಗಿತ್ತು. ಫಿಲಮ್ ಹೋಗ್ಬಿಟ್ಟು ನೋಡ್ಬೋದು, ಫ್ಯಾಮಿಲಿ ಎಲ್ಲ ಖರಾಬ್ ಆಗಿದೆ. ವಿಲನ್ ಖರಾಬ್ ಮಾಡಿದ್ದಾರೆ. ವಿಲನ್ ಅದು ಸೆಕೆಂಡ್ ಹಾಫ್ ಇಲ್ಲ ಚೆನ್ನಾಗಿದೆ. ಹೀರೋನಿ ಕೂಡ ಖರಾಬ್ ಆಗಿದ್ದಾರೆ. ಇವ್ರಿಗೆ ಲವ್ ಮಾಡೋಣ ಅಂತ ತಂದೆ ಆದರು ಅದರಿಂದ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಬಹಳ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ, ಬಹಳ ಇಷ್ಟ ಆಯ್ತು. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸೂಪರ್ ಹಿಟ್ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ನೋಡ್ಬೋದು. ತಂದೆ ಮಗಳು ಸೆಂಟಿಮೆಂಟ್ ಚೆನ್ನಾಗಿದೆ. ಮತ್ತೆ ಇದ್ರ ದುಡ್ಡಿನ ವಿಷಯ ಕೂಡ ಹಾಕಿದ್ದಾರೆ. ಸತ್ತರ ಯಾವ ದುಡ್ಡು ಬರೋದಿಲ್ಲ, ಪ್ರೀತಿ ವಿಶ್ವಾಸನೆ ಬರೋದು. ದಯವಿಟ್ಟು ಎಲ್ಲ ಬಂದು ಕನ್ನಡ ಚಿತ್ರಗಳನ್ನ ಬೆಳೆಸಿ ಹೊಸಬರಿಗೆ ಪ್ರೋತ್ಸಾಹ ಮಾಡಬೇಕು, ಹೊಸಬರನ್ನ ನಾವು ಬೆಳೆಸಬೇಕು. ದಯವಿಟ್ಟು ಎಲ್ಲ ಬಂದು ಬೇಗನೆ ಫಿಲಮ್ ನೋಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ. ಫಿಲಮ್ ಚೆನ್ನಾಗಿದೆ ಮೇಡಮ್, ನನಗೂ ಲವ್ ಆಗಿದೆ. ಎಲ್ಲ ಚಿತ್ರ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಬಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಎಲ್ಲ ನೋಡುವಂತ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡಬಹುದು. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿದೆ. ಒಂದು ಲವ್ ಸ್ಟೋರಿ ಆದ್ರೂ ಫ್ಯಾಮಿಲಿ ವ್ಯಾಲ್ಯೂಸ್ ನ ತೋರಿಸಿದ್ದಾರೆ.
ಫ್ಯಾಮಿಲಿ ಹೇಗಿರಬೇಕು, ಅಪ್ಪ ಅಮ್ಮಗೆ ಎಷ್ಟು ಗೌರವ ಕೊಡಬೇಕು, ಮತ್ತು ತಂದೆ ತಾಯಂದಿರ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸಿರೋಂಥ ಸಿನಿಮಾ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು, ಬಂದು ನೋಡಿ. ನೋಡ್ಬೇಕು. ತೆಗಿಯೋದು ಬಂದ್ಬಿಟ್ಟು ಎಷ್ಟು ಕಷ್ಟ ಅದು ಅದೇ ತರ ನೋಡಿ ಹೇಳ್ಬೋದು ಸರ್. ಯಾರು ಬರಂಗಿಲ್ಲ ನೋಡಂಗಿಲ್ಲ, ಬಂದು ನೋಡಿ ಮೂವಿನ ಫಸ್ಟ್ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಮೂವಿಯಲ್ಲಿ ಅಂತ. ಒಂದು ಸೆಂಟಿಮೆಂಟ್ ಇದೆ, ಒಂದು ಲವ್ ಇದೆ, ಮತ್ತೆ ಬಂದ್ಬಿಟ್ಟು ಫ್ಯಾಮಿಲಿ ಅನ್ನೋದು ಏನಿದೆ, ಮತ್ತೆ ಫಾದರ್ ಡಾಟರ್ ರಿಲೇಶನ್ಶಿಪ್ ಏನಿದೆ, ಎಲ್ಲ ಇದೆ ಇದರಲ್ಲಿ. ಬಂದು ನೋಡಿ, ಒಂದು ಕಮರ್ಷಿಯಲ್ ಮೂವಿ, ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಈ ಮೂವಿನ ಬಂದ್ಬಿಟ್ಟು ಒಂದ್ಸಲಿ ಬಂದು ನೋಡಿ, ಅವಾಗ ಗೊತ್ತಾಗುತ್ತೆ, ನೀವೇ ನೋಡ್ಕೊಳ್ತೀರ ರಿಸಲ್ಟ್ ಹೆಂಗಿದೆ ಅಂತ. ಅದು ಲಾಸ್ಟ್ ಅಲ್ಲಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುವಂತ ಒಂದು ಸೀನು, ಅದು ಆಸ್ ಎ ಏನೇನು ಆಡಿಯನ್ಸ್ ಆಗಿ ಹೇಳ್ತೀನಿ, ಬಂದು ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಮ್ಮವರೇ ನಮ್ಗೆ ಇದು ಇನ್ಸ್ಪೆಕ್ಟರ್ ರೋಲ್ ಮಾಡಿರೋದು, ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಂದು ಪಬ್ಲಿಕ್ ಅವ್ರು ಬಂದು ನೋಡ್ಬೇಕು. ನೀವು ಕನ್ನಡ ಪಿಕ್ಚರ್ ಅಂತಲ್ಲ, ಕನ್ನಡ ಮೂವಿ ತುಂಬಾ ಚೆನ್ನಾಗಿದೆ. ಈ ತರ ಮೂವಿ ತಿರುಗಿ ಫಸ್ಟ್ ಮೂವಿ ನಮ್ಮವ್ರು ಎತ್ತಿರೋದು, 100% ಇಟ್ ಬಿ ರನ್ನಿಂಗ್. ದಯವಿಟ್ಟು ಬಂದು ಮೂವಿ ನೋಡಿ ಎಂಜಾಯ್ ಮಾಡಿ, ಎಲ್ಲರನ್ನ ಎಂಜಾಯ್ ಮಾಡ್ಬೇಕಂತ ನಮ್ಮ ಮೂವಿ ನೋಡ್ಬೇಕು ಅದಕ್ಕೆ ಕೇಳ್ಕೊಂತೀನಿ. ಮಾತಾಡಿ ತುಂಬಾ ಚೆನ್ನಾಗಿದೆ. ಹೊಸ ಪ್ರತಿಮೆ ನಮ್ಮ ಸ್ನೇಹಿತರು ಮಾಡಿದ್ದಾರೆ. ತುಂಬಾ ಫ್ಯಾಮಿಲಿ ನೋಡೋಂತ ಎಂಟರ್ಟೈನ್ಮೆಂಟ್, ತುಂಬಾ ಚೆನ್ನಾಗಿದೆ ಫಿಲಂ, ಚೆನ್ನಾಗಿದೆ. ಇವರೇ ಬಂದ್ಬಿಟ್ಟು ಪ್ರೊಡ್ಯೂಸರ್, ಇವ್ರ ಮಗನೇ ಹೀರೋ. ಆಕ್ಚುಲಿ ಹೀರೋ ಕ್ಯಾರೆಕ್ಟರ್ ಅವರಲ್ಲ, ಮೇನ್ ಹೀರೋ ಸೀನ್ ಮಾತ್ರ ದಯವಿಟ್ಟು ಲಾಸ್ಟ್ ಅಲ್ಲಿ ನೋಡ್ಲೇಬೇಕು. ಕ್ಲೈಮ್ಯಾಕ್ಸ್ ಸೀನ್ ನ ಬೇರೆ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಸೊ ದಯವಿಟ್ಟು ನೋಡಿ, ದಯವಿಟ್ಟು ಬಂದು ಸಪೋರ್ಟ್ ಮಾಡಿ, ಇದನ್ನ ನೋಡ್ಲೇಬೇಕು. ಎಂಟರ್ಟೈನ್ ಮಾಡಿ, ಕನ್ನಡ ಮೂವಿ ಎಂಟರ್ಟೈನ್ ಮಾಡಿ. ಸಂತೋಷ ಆಗ್ತದೆ ಮೇಡಮ್, ನಾವು ನೆನೆಸ್ಕೊಂಡಿಲ್ಲ. ಫಸ್ಟ್ ಮೂವಿ ಎತ್ತಿರೋದು, ಈ ಮೂವಿ ಇನ್ನೂ ಜಾಸ್ತಿ ಪಬ್ಲಿಕ್ ಬಂದು ನೋಡ್ಬೇಕು. ಎಲ್ಲ ಕಡೆ ನಾವು ನೋಡಿದ್ರೆ, ಪಬ್ಲಿಕ್ ನೋಡಿದ್ರೇನೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಹೆಂಗೆ ಅಂತ. ಅದು ಒಳ್ಳೆ ಮೂವಿ ತಗೊಂಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಇವರು. ಫಸ್ಟ್ ಮೂವಿ ಸಾಲಿಡ್ ಮೂವಿ, ಇವರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಪಡ್ಬೇಕಂತ ನಾವು ದೇವರ ಆಶೀರ್ವಾದ. ಅಷ್ಟು ವರ್ಷದಿಂದ 40 ವರ್ಷ ಫ್ರೆಂಡ್ಸು ನಾವು. ನನಗೆ ಗೊತ್ತಿರಲಿಲ್ಲ ಇವರು ಇಷ್ಟು ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗಿದೆ ಮೇಡಮ್. ಇದನ್ನ ನೋಡಿದ್ರೆ ಮಗಳನ್ನ ಅಷ್ಟು ಚೆನ್ನಾಗಿ ನಾವು ಬೇಜಾರು ಹೊಡಿದೆ ಇರೋ ತರ ನೋಡ್ಕೋಬೇಕು ಅನ್ಸುತ್ತೆ. ಒಂಥರ ಫೀಲಿಂಗು ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಖಂಡಿತ. ಅದಕ್ಕೆ ಮಕ್ಕಳನ್ನ ಮುದ್ದು ಮಾಡಿದ್ರೆ ಮುದ್ದಲ್ಲೇ ತಗೊಂಡ್ಬರ್ಬೇಕು. ಅವ್ರಿಗೇನಾದ್ರು ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿದ್ರೆ ಪೂರ್ತಿ ಕೆಟ್ಟೋಗುತ್ತೆ. ತುಂಬಾ ಚೆನ್ನಾಗಿದೆ, ಹೈ ಕ್ಲಾಸ್. ಡೈರೆಕ್ಟರ್ ಈ ಡೈರೆಕ್ಟರ್ ಜೊತೆ ಇದು ನನ್ನ 2ನೇ ಪಿಕ್ಚರ್ ಮಾಡ್ತಿರೋದು. ಮುಂದಿನ ವಾರ ಇದೇ ಡೈರೆಕ್ಟರ್ ಜೊತೆ ಮಾಡಿರೋ ಪಿಕ್ಚರ್ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಿತ್ತು 28ನೇ ತಾರೀಕು. ಅವ್ರ ಕಡೆಯಿಂದ ನನಗೆ ಈ ಸಿನಿಮಾ ಬಂದಿದ್ದು. ಆಮೇಲೆ ನಾನು ಅವರು ಹೆಂಗ್ ಮಾಡಿ ಅಂತ ಹೇಳಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಮಾಡಿದ್ದು. ನನಗೆ ಐ ಲೈಕ್ ಮೈ ಕ್ಯಾರೆಕ್ಟರ್, ನಾಟ್ ಓನ್ಲಿ ಮೈ ರೋಲ್, ದ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾರ್ಡನರಿ, ಆರ್ಟ್ ಟಚಿಂಗ್ ಇಟ್ಸ್ ಥಿಂಗ್. ಎಸ್ ಮೇಡಮ್, ಯು ಆಸ್ಕ್ ಮೀ. ಐ ಆಮ್ ಹ್ಯಾಪಿ ಮೇಡಮ್, ವೆರಿ ಹ್ಯಾಪಿ. ಅಂಡ್ ದ ಟಾಕ್ ಪಬ್ಲಿಸಿಟಿ ಇಸ್ ವೆರಿ ನೈಸ್. ಈಗ ಈ ಟಾಕ್ ಪಬ್ಲಿಸಿಟಿ ಆಚೆ ಹೋದ್ಮೇಲೆ ಮುಂದಿನ ಶೋಗಳು ಐ ಆಮ್ ಶೋರ್ ಕ್ರೌಡ್ ಬರುತ್ತೆ. ಆಸ್ ಆಫ್ ನೌ ದೇರ್ ಇಸ್ ಅ ಗುಡ್ ಕ್ರೌಡ್. ಇನ್ನು ನೆಕ್ಸ್ಟ್ ಶೋಗೆಲ್ಲ ಇನ್ನೂ ಕ್ರೌಡ್ ಚೆನ್ನಾಗಿ ಬರುತ್ತೆ ಅಂತ ನನಗೆ ಐ ಹ್ಯಾವ್ ದ ಹೋಪ್ಸ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಲೈಕ್ ಫಿಲಮ್ ನೋಡಿದ್ವಿ. ಫಾದರ್ ಕ್ಯಾರೆಕ್ಟ್ರು, ಲೇಡಿ ಫಾದರ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಕೇಳ್ಪಟ್ಟೆ ಅವರೇ ಪ್ರೊಡ್ಯೂಸರ್ ಅಂತ. ಕಂಗ್ರ್ಯಾಚುಲೇಷನ್ ನಮ್ಮ ಕಡೆಯಿಂದ ಅವ್ರಿಗೆ. ಇನ್ನೂ ಮೇಲ್ಮೇಲೆ ಸಿನಿಮಾ ಮಾಡ್ತಾ ಇರಲಿ. ಪರ್ಫಾರ್ಮೆನ್ಸ್ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಅವ್ರದ್ದು ಅಂತ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಮೋಷ್ನಲ್ ಮೂವಿ, ಡ್ರಾಮ್ಯಾಟಿಕ್ ಮೂವಿ, ಅದು ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಸೇರಿಸಿ ಮಾಡಿದ್ದಾರೆ. ಓಕೆ, ನೈಸ್, ಒನ್ ಟೈಮ್ ವಾಚಿಂಗ್. ಯಾರು ಆ್ಯಕ್ಟಿಂಗ್ ಮಾಡಿರೋದು ಬಂದಿಲ್ಲ, ಮಾಡಿಲ್ಲ, ಆ ಥರ ಇಲ್ಲ. ನ್ಯಾಚುರಲ್ ಆಗಿ ಹೋಗುತ್ತೆ ಮೂವಿ. ಡ್ರಾಮ್ಯಾಟಿಕ್ ಮೂವಿ ಇಂಟ್ರೆಸ್ಟ್ ದೇ ಕ್ಯಾನ್ ವಾಚ್ ಇಟ್. ನನಗೆ ಪ್ರೇಕ್ಷಕರ ಒಂದು ಇದು ಏನು ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬ ಪ್ರೇಕ್ಷಕರು ಆ ಪಾತ್ರಗಳಲ್ಲಿ ಜೀವಿಸ್ತಾ ಇದ್ದಾರೆ. ಆ ಪಾತ್ರಗಳನ್ನ ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ತಮ್ಮ ಜೀವನವನ್ನು ಸಮೀಕರಿಸ್ಕೊಂಡು ನೋಡ್ತಾ ಇದ್ದಾರೆ. ನನಗೆ ಅದೇ ಖುಷಿ ಆಗ್ತಾ ಇದೆ. ಒಬ್ಬ ನಿರ್ದೇಶಕನಿಗೆ ಅವರ ಇದು ಏನು ರೆಸ್ಪಾನ್ಸ್ ಏನಿರುತ್ತೆ ಅದು ನಮಗೆ ಶ್ರೀರಕ್ಷೆ ಆಗುತ್ತೆ. ನಮ್ಮ ತಪ್ಪುಗಳು ಏನಿದ್ರು ತಿದ್ಕೊಳ್ಳೋಣ,
ಮುಂದೆ ಈ ಥರದ ತಪ್ಪುಗಳನ್ನ ಮಾಡದೇ ಇರೋ ಥರದಲ್ಲಿ ನಾವು ಪ್ರಯತ್ನ ಮಾಡೋಣ. ಬಟ್ ಈ ಸಿನಿಮಾ ಕುರಿತಂಗೆ ಯಾವ ಹೊಸ ಕಲಾವಿದರುಗಳು ಮಾಡಿದ್ದಾರೆ ಇದನ್ನು ಅಂದೇ ಇರೋ ಥರದಲ್ಲಿ ನಾವು ಸಿನಿಮಾ ಮಾಡಿದ್ದೀವಿ. ಏಕೆಂದರೆ ತಂತ್ರಜ್ಞರು ಎಲ್ಲರೂ ಸೀನಿಯರ್ಸ್ ಇದ್ದೀವಿ. ಕಲಾವಿದರುಗಳು, ನಿರ್ಮಾಪಕರು ಅವ್ರಿಗೆ ಹೊಸದಿರ್ಬೋದು ಸಿನಿಮಾ, ಬಟ್ ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ ಪ್ರೇಕ್ಷಕರು. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರೂ ಬಂದು ಚಿತ್ರ ನೋಡಬೇಕು, ಚಿತ್ರಮಂದಿರದಲ್ಲಿ ಚಿತ್ರ ನೋಡಬೇಕು. ಫಸ್ಟ್ ನಮ್ಮ ಕನ್ನಡ ಚಿತ್ರಮಂದಿರದಲ್ಲಿ ನೋಡಬೇಕಂತ ಒಂದು ಆಸೆ. ಅಂದರೆ ಈ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಲಾಸ್ಟಲ್ಲಿ ಹಾಸ್ಪಿಟ್ಲ್ ಸೀನು ಅಷ್ಟೇ, ಹಾಗೂ ಲವ್ ಸೀನು ಅಷ್ಟೇ, ಪ್ರತಿಯೊಂದು ಫೈಟ್ ಸೀನು ಅಷ್ಟೇ, ಪ್ರತಿಯೊಂದು ಫೈಟ್ ಮಾಸ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ಗಳು ಎಲ್ಲ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಥರ ಮಾಡಿದ್ದಾರೆ ಪಿಕ್ಚರು. ಎಲ್ಲ ಬಂದು ಪ್ರೇಕ್ಷಕರು ಅದು ಚಲಚಿತ್ರದಲ್ಲೇ ನೋಡಬೇಕು ಅಂತ ನಮ್ಗೆ ಆಸೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಕನ್ನಡ ಜನತೆಗಳಿಗೂ ನಾನು ಇಷ್ಟ ಕೇಳೋದು, ಎಲ್ಲ ಬಂದರೆ ಚಿತ್ರಮಂದಿರದಲ್ಲಿ ಬಂದು ಚಿತ್ರ ನೋಡಿ, ಟಿ ವಿಲಿ ನೋಡಬೇಡಿ. ಎಲ್ಲ ಚೆನ್ನಾಗಿ ಬೆಳೆಸಿ, ಎಲ್ಲರೂ ಹೊಸಬ್ರನ್ನೆಲ್ಲ ಚೆನ್ನಾಗಿ ಬೆಳೆಸಿ ಆರೈಸಿ ಅಂತ ನಾನು ಕೇಳ್ತಾ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.